ನ್ಯೂಸ್ ಫಸ್ಟ್ ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಕರ್ನಾಟಕ ಸರ್ಕಾರ ರಾಜ್ಯದ ಜನರಿಗೆ ಹೊಸ ವರ್ಷಕ್ಕೆ 3 ಶುಭ ಸುದ್ದಿ ನೀಡಿದೆ. ರಾಜ್ಯದ ಭಕ್ತಾದಿಗಳಿಗೆ ಗ್ಯಾರಂಟಿ ಸರ್ಕಾರದಿಂದ ಯಾತ್ರೆ ಭಾಗ್ಯ ಸಿಕ್ತಿದೆ. ಯಾತ್ರೆ ಭಾಗ್ಯ ಯೋಜನೆಯಡಿ ಒಟ್ಟು 3 ಟೂರ್ ಪ್ಯಾಕೇಜ್ಗಳಿಗೆ ಸಬ್ಸಿಡಿ ಘೋಷಣೆ ಮಾಡಿದೆ. ಇದೇ ಮೊದಲ ಬಾರಿಗೆ ಪುರಿ ಜಗನ್ನಾಥ, ದ್ವಾರಕಾ, ದಕ್ಷಿಣ ಕ್ಷೇತ್ರಗಳಿಗೆ ಸಹಾಯಧನ ಘೋಷಣೆ ಮಾಡಿದೆ. ಆ ಮೂಲಕ ಧಾರ್ಮಿಕ ದತ್ತಿ ಇಲಾಖೆಯಿಂದ ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯವನ್ನ ಕರುಣಿಸಲಿದೆ. ಸರ್ಕಾರದಿಂದ ದಕ್ಷಿಣ ಕ್ಷೇತ್ರಗಳ ಯಾತ್ರಾ, ದ್ವಾರಕಾ ಯಾತ್ರಾ, ಪುರಿ ಜಗನ್ನಾಥ ದರ್ಶನ ಸಿಗಲಿದೆ. ದಕ್ಷಿಣ ಕ್ಷೇತ್ರಗಳ ತೀರ್ಥಯಾತ್ರಾ ಸ್ಥಳಗಳು ಯಾವುದು ಅಂತ ನೋಡೋದಾದ್ರೆ ರಾಮೇಶ್ವರ, ಕನ್ಯಾಕುಮಾರಿ. ಇದು ಒಟ್ಟು 6 ದಿನಗಳ ತೀರ್ಥಯಾತ್ರೆ ಪ್ಯಾಕೇಜ್ ಆಗಿದೆ. ಅದಕ್ಕಾಗಿ 25,000 ರೂಪಾಯಿ ಖರ್ಚಾಗಲಿದೆ. ಇದಕ್ಕೆ ಸರ್ಕಾರ 10,000 ರೂಪಾಯಿ ಸಬ್ಸಿಡಿ ನೀಡಲಿದೆ. 5,000 ಸಹಾಯಧನ ಸೇರಿ 15,000 ಹಣವನ್ನ ಸರ್ಕಾರವೇ ನೀಡುತ್ತದೆ. ಯಾತ್ರಿಗಳು 10,000 ರೂಪಾಯಿ ಮಾತ್ರ ಪಾವತಿ ಮಾಡಬೇಕಾಗುತ್ತೆ. ದ್ವಾರಕಾ ಮತ್ತು ಪುರಿ ಜಗನ್ನಾಥ ಯಾತ್ರೆ. ದ್ವಾರಕಾ, ನಾಗೇಶ್ವರ, ಸೋಮನಾಥ್, ತ್ರಯಂಬಕೇಶ್ವರ ಒಳಗೊಂಡ 8 ದಿನಗಳ ಯಾತ್ರಾ ಪ್ಯಾಕೇಜ್ ಇದು. ಈ ಯಾತ್ರೆಯ ಪ್ಯಾಕೇಜ್ನ ಒಟ್ಟು ಮೊತ್ತ 32,500 ರೂಪಾಯಿ. ಅದಕ್ಕಾಗಿ ಸರ್ಕಾರ 17,500 ರೂಪಾಯಿ ಹಣ ಭರಿಸುತ್ತೆ. ಉಳಿದ 15,000 ರೂಪಾಯಿ ಹಣವನ್ನ ಮಾತ್ರ ಭಕ್ತರು ನೀಡಬೇಕು. ಇನ್ನು ಯಾತ್ರಾರ್ಥಿಗಳು ಈ ಪ್ಯಾಕೇಜ್ನಲ್ಲಿ 3 ಟೈರ್ ಎಸಿ ರೈಲ್ನಲ್ಲಿ ಪ್ರಯಾಣಿಸಬಹುದು. ಅಲ್ಲದೆ ಟ್ರೈನ್ ಪ್ಯಾಂಟ್ರಿ ಕಾರಿನಲ್ಲಿ ತಾಜಾ ಆಹಾರ ಸಿಗುತ್ತೆ. ಊಟ, ವಸತಿ, ಸ್ಥಳೀಯ ಸಾರಿಗೆ ಮತ್ತು ದರ್ಶನ ವ್ಯವಸ್ಥೆ ಕೂಡ ಸರ್ಕಾರದಿಂದಲೇ ಆಗುತ್ತೆ. ಯಾತ್ರಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ವೈದ್ಯಕೀಯ ಸೇವೆ ಕೂಡ ನೀಡಲಾಗುತ್ತೆ. ರೈಲಿನಲ್ಲಿ ಡಾಕ್ಟರ್, ನರ್ಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ದ್ವಾರಕನಾಥಕ್ಕೆ ಪ್ರಯಾಣಿಸೋರಿಗೆ ಟ್ರೈನ್ ಹತ್ತುವ ಮತ್ತು ಇಳಿಯುವ ಸ್ಥಳಗಳು ಹೀಗಿವೆ: ಬೆಂಗಳೂರು ಸರ್ ಎಂ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣ, ತುಮಕೂರು, ಅರಸೀಕೆರೆ, ಬೀರೂರು, ದಾವಣಗೆರೆ, ಹಾವೇರಿ, ಬೆಳಗಾವಿ. ಈ ರೈಲು ಜನವರಿ 6ರಂದು ಹೊರಟು ಜನವರಿ 13ಕ್ಕೆ ವಾಪಸ್ಸಾಗಲಿದೆ. ಪುರಿ ಜಗನ್ನಾಥ ದರ್ಶನಕ್ಕೆ ಹೊರಡುವ ಟ್ರೈನ್ ಫೆಬ್ರವರಿ 2ರಂದು ಹೊರಟು ಫೆಬ್ರವರಿ 10ರಂದು ವಾಪಸ್ಸಾಗಲಿದೆ. ಅಷ್ಟು ಮಾತ್ರವಲ್ಲದೆ ವರ್ಷದಲ್ಲಿ 1,200 ಅರ್ಚಕರು ಹಾಗೂ 1,200 ಅರ್ಚಕರ ಕುಟುಂಬದ ಒಬ್ಬ ಸದಸ್ಯರು ಸೇರಿ 2,400 ಜನರನ್ನ ಉಚಿತವಾಗಿ ಕರೆದುಕೊಂಡು ಹೋಗಲಾಗುತ್ತೆ. ಒಟ್ನಲ್ಲಿ ಗ್ಯಾರಂಟಿ ಸರ್ಕಾರ ರಾಜ್ಯದ ಭಕ್ತಾದಿಗಳಿಗೆ ಬಂಪರ್ ಉಡುಗೊರೆನೆ ನೀಡಿದೆ. ಮತ್ಯಾಕ್ ತಡ? ಇದರ ಸದುಪಯೋಗ ಪಡೆದುಕೊಳ್ಳಿ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.